ತುಂಬ ವರ್ಷದಿಂದ ನನ್ನ ಬಕೆಟ್ ಲಿಸ್ಟಲ್ಲಿದ್ದ ಪ್ಲೇಸ್ ಇದು. ಇನ್ನೇನು ಏಪ್ರಿಲ್ ಬಂತು ಆ್ಯಂಡ್ ಆ ಪ್ಲೇಸ್ನೂ ಓಪನ್ ಆಗುತ್ತೆ. ಸೊ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಟಿಕೆಟೇ ಬುಕ್ ಮಾಡಿದೆ ಜನರಲಲ್ಲಿ ಟಿಕೆಟ್ ತೊಗೊಂಡು ಹೋದರೆ ಲೇಡೀಸ್ ಕಂಪಾರ್ಟ್ಮೆಂಟ್ನು ಬಾಗಿಲ್ವರೆಗೂ ಫುಲ್ಲಾಗಿತ್ತು. ಬೇರೆ ದಾರಿ ಇಲ್ಲದೆ ಸ್ಲೀಪರ್ಗೆ ಹತ್ತಿ ಟಿ ಹಿಂದೆ 3 ಅವರ್ ನಿಂತು ಫೈನ್ ಕಟ್ಟಿದ ಮೇಲೆ ಟಿ ಅವ್ರಿಗೆ ಅಂತ ಇದ್ದಿದ್ದ ಸೀಟ್ನ ಕೊಟ್ಟರು. ಬಟ್ ಟ್ರಸ್ಟ್ ಮೀ, ಸ್ಲೀಪರ್ ಯಾವುದು ಜನರಲ್ ಯಾವುದು ಅಂತಲೂ ಗೊತ್ತಾಗಲಿಲ್ಲ. ಟೋಟಲ್ 36 hours ಜರ್ನಿ. ಫೈನಲಿ ಡೆಲ್ಲಿ ನಿಜಾಮುದ್ದೀನ್ ಸ್ಟೇಷನ್ ಬಂದು ರೀಚ್ ಆದೆ. ಇಲ್ಲಿಂದ ನಮಗೆ ಹರಿದ್ವಾರ್ಗೆ ಹೋಗಬೇಕು. ವಿ ಹ್ಯಾವ್ 1 hour. ಸೊ ರೈಲ್ವೆ ಸ್ಟೇಷನ್ನ AC ಲಾಂಚ್ ಫೆಸಿಲಿಟೀಸ್ ಯೂಸ್ ಮಾಡಿಕೊಂಡೆ, ವಿಚ್ ಕಾಸ್ಟ್ 10 rupees per hour. ಇಲ್ಲೇ ನಾನು ನನ್ನ ಫ್ರೆಂಡ್ನೂ ಮೀಟ್ ಆದೆ. ಫ್ರೆಶ್ ಆಗಿ ಒಂದು ಮಿನಿ ಬರ್ಗರ್ ತಿಂದು ನಿಜಾಮುದ್ದೀನ್ ಟು ಹರಿದ್ವಾರ್ ಟ್ರೈನ್ ಹತ್ತಿದೆ. ಈ ಟ್ರೈನ್ ನಿಮಗೆ ರಶ್ ಇರಲ್ಲ, ಜನರಲಲ್ಲೇ ಕಂಫರ್ಟಬಲ್ ಆಗಿ ಹೋಗ್ಬೋದು. ಟೋಟಲ್ 6 hours ಜರ್ನಿ ಇರುತ್ತೆ. ನೀವು ಹರಿದ್ವಾರ್ಗೆ ಸಂಜೆ ಸಮಯ 4:30ಕ್ಕೆ ರೀಚ್ ಆಗ್ತೀರಾ. ನಾನು ಹರಿದ್ವಾರಲ್ಲೂ ರೂಮ್ಸ್ ಯಾವುದೂ ಬುಕ್ ಮಾಡಿರಲಿಲ್ಲ. ಸೊ ರೂಮ್ಸ್ ಹುಡುಕಿ ಫ್ರೆಶಪ್ ಆಗುವಷ್ಟರಲ್ಲಿ 6:30 ಆಗೋಯಿತು. ನಾನು ಹೋಗಿದ್ದ ದಿನ ಬೇರೆ ಹರಿದ್ವಾರಲ್ಲಿ ದೊಡ್ಡ ಜಾತ್ರೆ, ಗಂಗಾ ಆರತಿ ನೋಡೋಣ ಅಂತ ಹೋದರೆ ಅಲ್ಲೂ ಗಂಗಾ ಆರತಿನೂ ಆಗೋಗಿತ್ತು. ಓಕೆ ಅಂತ ಗಂಗಾ ಪೂಜೆ ಮುಗಿಸಿ ಹೊರಗಡೆ ಬಂದು ಫಸ್ಟ್ ಟ್ರೈ ಮಾಡಿದ್ದೆ ಈ ಡೋಕ್ಲಾ. ಐ ಥಾಟ್ ಇಟ್ ವಾಸ್ ಎ ಸ್ವೀಟ್, ಬಟ್ ಖಾರ ಆ್ಯಂಡ್ ಹುಳಿ ಇತ್ತು. ನೆಕ್ಸ್ಟ್ ನೂಡಲ್ಸ್ ತೊಗೊಂಡೆ, ಟೇಸ್ಟ್ ವಾಸ್ ಗುಡ್. ಆ್ಯಂಡ್ ಕ್ರಿಸ್ಪಿ ರೋಲ್ಸ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ತಿಕ್ ಲಸ್ಸಿ ಟಾಪ್ ನಾಚ್. ಆಫ್ಟರ್ 3 days ಒಳ್ಳೆ ಊಟ ಹೊಟ್ಟೆ ತುಂಬ ತಿಂದು ರೂಮ್ಗೆ ಹೋದಿ ರೆಸ್ಟ್ ಮಾಡಿದೆ. ಬಿಕಾಸ್ ನಾಳೆ ಬೆಳಗ್ಗೆ 5 o'clockಗೆ ನಮಗೆ ಬಸ್ ಟು ಸೋನ್ ಪ್ರಯಾಗ್. ನೀವು ಬೇಕಂದರೆ ಆನ್ಲೈನಲ್ಲೂ ಬಸ್ ಬುಕ್ ಮಾಡ್ಕೋಬೋದು, ವಿಚ್ ಕಾಸ್ಟ್ ಯು ಅರೌಂಡ್ 800 rupees. ಬಟ್ ನಾನು ರೂಮ್ ಸ್ಟೇ ಮಾಡಿದವರೇ ನನಗೆ ಬಸ್ ಬುಕ್ ಮಾಡಿ ಕೊಟ್ಟರು, ವಿಚ್ ಕಾಸ್ಟೆಡ್ ಮೀ ಅರೌಂಡ್ 700 rupees. ನಿಮಗೆ ಹರಿದ್ವಾರದಿಂದ ಸೋನ್ ಪ್ರಯಾಗ್ಗೆ 10 to 12 hours ಜರ್ನಿ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ರೋಡ್ ಕಂಡೀಷನ್. ಬಟ್ ದ ಜರ್ನಿ ಈಸ್ ಟೋಟಲಿ ವರ್ತ್ ಅಂತಲೇ ಹೇಳ್ಬೋದು. ಹೋಗೋ ದಾರಿದ್ರಲ್ಲಿ ಲಂಚ್ ಮುಗಿಸಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ರೂಟ್ ಈಸ್ ವೇರ್ ಮೋಸ್ಟ್ ಆಕ್ಸಿಡೆಂಟ್ಸ್ ಹ್ಯಾಪನ್. ಬರೀ ಲ್ಯಾಂಡ್ ಸ್ಲೈಡ್ಸೇ. 4:30 PM ಆಯಿತು ನಾವು ಸೋನ್ ಪ್ರಯಾಗ್ ರೀಚ್ ಆಗೋ ಅಷ್ಟರಲ್ಲಿ. ಬಸ್ ಸ್ಟ್ಯಾಂಡಿಂದ 1 kilometer ನೀವು ವಾಕ್ ಮಾಡಿದ್ರೆ ನಿಮಗೆ ಜೀಪ್ ಫೆಸಿಲಿಟಿ ಟು ಗೌರಿಕುಂಡ್ ಸಿಗುತ್ತೆ, ವಿಚ್ ಕಾಸ್ಟ್ 50 rupees per person. ಹರಿದ್ವಾರ್ ಟು ಸೋನ್ ಪ್ರಯಾಗ್ ಬರೋ ಬಸ್ಸಲ್ಲಿ ಐ ಮೆಟ್ 2 amazing people ಹೂ ವಿಲ್ ಜಾಯ್ನ್ ಅಸ್ ಟು ಕೇದಾರ್ನಾಥ್. 20 minutesಲ್ಲಿ ಗೌರಿಕುಂಡ್ನೂ ರೀಚ್ ಆದ್ವಿ. ಮೇಲೆ ಬಂದು ಲೈಟಾಗಿ ಮ್ಯಾಗಿ ತಿಂದು ಕ್ಲಾಕ್ ರೂಮಲ್ಲಿ ಬ್ಯಾಗ್ ಇಟ್ಟು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ನೈಟ್ 12 o'clockವರೆಗೂ ಸ್ವಲ್ಪ ಶಾಪ್ಸ್ ಓಪನ್ ಇರುತ್ತೆ. ಬಟ್ ನೀವು ಮೇಲೆ ಹೋಗ್ತಾ ಹೋಗ್ತಾ ಒಂದು ವಾಟ್ರ್ ಬಾಟ್ಲೂ 100 rupees ಚಾರ್ಜ್ ಮಾಡ್ತಾರೆ. ವಿಂಟರ್ ಟೈಮ್ನಲ್ಲಿ ನೈಟ್ ಟೈಮ್ ಟ್ರಕ್ಕಿಂಗ್ ತುಂಬ ಕಮ್ಮಿ ಜನ ಮಾಡ್ತಾರೆ. ಬಟ್ ಸಮ್ಮರಲ್ಲಿ ನೈಟ್ ಟ್ರಕ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಬಟ್ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಐ ಡೆಫಿನೆಟ್ಲಿ ಡೋಂಟ್ ರೆಕಮೆಂಡ್ ಇಟ್. ಬಿಕಾಸ್ ಆಫ್ಟರ್ 18 kilometers ಐ ಸ್ಟಾರ್ಟೆಡ್ ಫೀಲಿಂಗ್ ಚೆಸ್ಟ್ ಪೇನ್. ಎವ್ರಿ 50 meters ಐ ಸ್ಯಾಟ್ ಆ್ಯಂಡ್ ಐ ಕಂಟಿನ್ಯೂಡ್. ಆ್ಯಂಡ್ ನಿಮಗೆ ಮೇಲೆ ಹೋಗೋವರೆಗೂ ಮೆಡಿಕಲ್ ಏಡ್ ಸಿಗೋದೇ ಇಲ್ಲ. ಸೋಲೋ ಟ್ರಿಪ್ ಅಂತೂ ರೆಕಮೆಂಡೇ ಮಾಡಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಐ ಹ್ಯಾಡ್ ಮೈ ಫ್ರೆಂಡ್ ವಿತ್ ಮೀ. ಮೇಲೆ ಆಲ್ರೆಡಿ ಜಗನ್ ಆ್ಯಂಡ್ ಅಜಯ್ ಟೆಂಟ್ ಮಾತಾಡಿದರು. ಸೊ ಮೇಲೆ ರೀಚ್ ಆಗೋ ಅಷ್ಟರಲ್ಲಿ ನನಗೆ ಆಲ್ಮೋಸ್ಟ್ 3 o'clock ಆಗೋಯಿತು. ಬೆಳಗ್ಗೆ 6 o'clockಗೆ ಎಚ್ಚರ ಆಯಿತು. ಬಟ್ ಹೊರಗಡೆ ಬರೋಕ್ಕೆ ಆಗಲಿಲ್ಲ. 7 o'clockಗೆ ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟೆ. ನಾನು ಇಬ್ಬರ ಹೆಸರಲ್ಲಿ ಅರ್ಚನೆ ಮಾಡಬೇಕಿತ್ತು. ಸೊ ಅರ್ಚನೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋದೆ. ನಿಮಗೆ ಗೌರಿಕುಂಡಿಂದ ಕೇದಾರ್ನಾಥ್ ಬರೋದಕ್ಕೆ ಹೆಲಿಕಾಪ್ಟರ್ ಆ್ಯಂಡ್ ಗೋಡಾ ಫೆಸಿಲಿಟೀಸ್ನೂ ಅವೈಲಬಲ್ ಇರುತ್ತೆ. ರಾತ್ರಿ ಬದುಕಿ ಮೇಲೆ ಹೋದರೆ ಸಾಕು ಅಂತ ಪ್ರೇಯರ್ ಮಾಡಿದ್ದೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಐ ಡಿಂಟ್ ಫೀಲ್ ಎನಿ ಪೇಯ್ನ್. ನೀವು ಸ್ವಲ್ಪ ಬೇಗ ಹೋದರೆ ಕ್ಯೂ ಕಮ್ಮಿ ಇರುತ್ತೆ. ನನಗೆ ಆಲ್ಮೋಸ್ಟ್ 1 hour ಆಯಿತು ದರ್ಶನಕ್ಕೆ. ನನಗಂತೂ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಹೊರಗಡೆ ನಿಮಗೆ ನಂದಿ ಬಾಯಲ್ಲಿ ಗಂಗಾ ನೀರು ಬರ್ತಾ ಇರುತ್ತೆ. ಇದನ್ನು ನೀವು ಹಿಡ್ಕೊಂಡು ಮನೆಗೂ ತೊಗೊಂಡೋಗ್ಬೋದು. ಆ್ಯಂಡ್ ಟೆಂಪಲ್ ಹಿಂದ್ಗಡೆನೇ ನಿಮಗೆ ಭೀಮಶಿಲಾ ಇರುತ್ತೆ. ಇದೇ ಕಾರಣ ನಾನು ಕೇದಾರ್ನಾಥಕ್ಕೆ ಬರೋದಕ್ಕೆ. 2013 ನಾನು PU ಓದೋವಾಗ ನ್ಯೂಸಲ್ಲಿ ಕೇದಾರ್ನಾಥ್ ಫ್ಲಡ್ ಬಗ್ಗೆ ತೋರಿಸಿದ್ರು.
ಈ ಭೀಮಶಿಲಾ ಹೇಗೆ ಟೆಂಪಲ್ಗೆ ಏನೂ ಆಗದೆ ಕಾಪಾಡ್ತು, ನಾಟ್ ಇವನ್ ಅ ಸಿಂಗಲ್ ಕ್ರ್ಯಾಕ್, ಆ್ಯಂಡ್ ದಟ್ಸ್ ಇಂಡೀಡ್ ಎಲ್ಲ ಆ ಶಿವಮಾಯೆ. ಟೆಂಪಲ್ ಹಿಂದೆ ಎಲ್ಲರೂ ಕಲ್ಲಿಟ್ಟು ಅವ್ರ ಆಸೆನ ಬೇಡ್ಕೋತಾರೆ. ಆ್ಯಂಡ್ ನಾನು ಟ್ರೈ ಮಾಡಿದೆ, ನಿಜ ಆಗುತ್ತಾ ಅಂತ ನೋಡೋಣ. ಆ್ಯಂಡ್ ಅದೇ ಪಕ್ಕದಲ್ಲಿ ನಿಮಗೆ ಆದಿಶಂಕರಾಚಾರ್ಯರ ಜೀವ ಸಮಾಧಿನೂ ಸಿಗುತ್ತೆ. ನಿಮಗೆ ಟಯರ್ಡ್ನೆಸ್ ಇಲ್ಲ ಅಂದರೆ ಶ್ರೀ ಭೈರವನಾಥ್ ಟೆಂಪಲ್ನೂ ವಿಸಿಟ್ ಮಾಡಿ. ದಿಸ್ ದ ಗಾಡ್ ವಿಚ್ ಪ್ರೊಟೆಕ್ಟ್ಸ್ ಕೇದಾರ್ನಾಥ್ ಡ್ಯೂರಿಂಗ್ ವಿಂಟರ್. ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಹೊತ್ತು ಟೆಂಟಲ್ಲಿ ರೆಸ್ಟ್ ಮಾಡಿ ಅಗೇನ್ 3:30 ಮೇಲೆ ಕೆಳಗಡೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ಕೇದಾರ್ನಾಥ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ವಿಸಿಟೆಡ್ ಸೋ ಫಾರ್. ಈ ಜರ್ನಿ ನನಗೆ ನನ್ನ ಲೈಫಲ್ಲಿ ತುಂಬಾ ಲೆಸನ್ಸ್ ಹೇಳ್ಕೊಡ್ತು ಅಂತಲೇ ಹೇಳ್ಬೋದು. ಟ್ರೈನಲ್ಲಿ ಸೋ ಮೆನಿ ಪೀಪಲ್ ವೇರ್ ಅಡ್ಜಸ್ಟಿಂಗ್ ಸೀಟ್ಸ್ ವಿತ್ ಅದರ್ಸ್ ಬಿಕಾಸ್ ದೇ ನೋ ಲಾಂಗ್ ಜರ್ನಿ ಈಸ್ ಡಿಫಿಕಲ್ಟ್ ಟು ಎವ್ರಿ ಒನ್, ವೆರಾಸ್ ಸಮ್ ಪೀಪಲ್ ವೇರ್ ಕಂಪ್ಲೇನಿಂಗ್ ಟು ಟಿ ಟಿ. ಒಬ್ಬಳೇ ಹೋಗೋ ಪ್ರಯಾಣದಲ್ಲಿ ಐ ಮೆಟ್ ಸೋ ಮೆನಿ ಪೀಪಲ್, ಮೇ ಬಿ ಫಾರ್ ಅ ರೀಸನ್. ಜೀವಂತ ಹೋಗ್ತೀನಾ ಅಂತ ಭಯ, ಬಟ್ ನೆಕ್ಸ್ಟ್ ಮಾರ್ನಿಂಗ್ ಐ ಡಿಸೈಡೆಡ್ ಟು ಸಿ ಮೋರ್ ಪ್ಲೇಸಸ್. ಐ ರಿಯಲೈಸ್ಡ್ ಲೈಫ್ ಈಸ್ ವೆರಿ ಸ್ಮಾಲ್. ಸೊ ನಿಮಗೆ ಇಷ್ಟ ಆಗಿದ್ದು ಮಾಡಿ. ಲೆಟ್ಸ್ ಟ್ರಾವೆಲ್ ಮೋರ್ ಆ್ಯಂಡ್ ಲಿವ್ ಯುವರ್ ಲೈಫ್ ಟು ಫುಲ್ಲೆಸ್ಟ್. ಕೆಳಗಡೆ ಗೌರಿಕುಂಡ್ಗೆ ರೀಚ್ ಆಗೋ ಅಷ್ಟರಲ್ಲಿ ಐ ಫೆಲ್ಟ್ ಐ ವಾಸ್ ಇನ್ ಅನ್ ಬ್ಲ್ಯಾಕ್ ಹೋಲ್. ಕೇದಾರ್ನಾಥ್ ಟು ಬ್ಯಾಂಗ್ಳೂರ್ ರಿಟರ್ನ್ ಜರ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್.